Hello friends, welcome and welcome back to Study Rider. Today in this class we are going to learn the concept of oligopoly and its features, and one of the important feature of oligopoly market, that is kinked demand curve. We are going to learn today in this class. ಇವತ್ತಿನ ಕ್ಲಾಸ್ನಲ್ಲಿ ನಾವು ಓಲಿಗೋಪೊಲಿ ಮಾರ್ಕೆಟ್ ಅಂದರೆ ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಎಂದರೇನು ಮತ್ತು ಅದರದ ಲಕ್ಷಣಗಳು ಯಾವ್ಯಾವು, ಹಾಗೆ ಅದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಲಕ್ಷಣ ಆದಂತಹ ಬೆಂಡಾದ ಬೇಡಿಕೆ ರೇಖೆ ಕಾನ್ಸೆಪ್ಟನ್ನು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋರಿದ್ದೀವಿ. ಮೊದಲಾಗಿ ಓಲಿಗೋಪೊಲಿ ಮಾರ್ಕೆಟ್ ಅಂದ್ರೇನು ಅಥವಾ ವಾಟ್ ಈಸ್ ಓಲಿಗೋಪೊಲಿ ಮಾರ್ಕೆಟ್? ಓಲಿಗೋಪೊಲಿ ಮಾರ್ಕೆಟ್ ಈಸ್ ಆನ್ imperfect market situation where few large firms and large number of buyers in the market and selling differentiated and homogeneous product with a price rigidity and interdependence between the firms. ಅಂದರೆ ಕೆಲಜನ ಸೌಮ್ಯ ಮಾರುಕಟ್ಟೆಯು ಒಂದು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಸ್ಥಿತಿಯಾಗಿದ್ದು, ಇಲ್ಲಿ ಕೆಲವು ಮಾರಾಟಗಾರರು, ಬೃಹತ್ ಮಾರಾಟಗಾರರು ಮತ್ತು ಅಧಿಕ ಜನ ಕೊಳ್ಳುವವರನ್ನು ಹೊಂದಿರತಕ್ಕಂಥ ಮಾರ್ಕೆಟ್ ಇಲ್ಲಿ ಈ ಒಂದು ಮಾರ್ಕೆಟ್ ಆಗಿರ್ತದೆ. ಹಾಗೆ ಇಲ್ಲಿ ಬೆಲೆಯ ಕಾಠಿಣ್ಯತೆ ಮತ್ತು ಪರಸ್ಪರ ಫರ್ಮ್ಗಳ ನಡುವೆ ಅವಲಂಬನೆ ಈ ಒಂದು ಮಾರ್ಕೆಟ್ನಲ್ಲಿ ಇರ್ತದೆ. ಸೊ ಹಾಗಿದ್ರೆ ಈ ಒಂದು ಮಾರ್ಕೆಟ್ನ ಫೀಚರ್ಸ್ಗಳ ಬಗ್ಗೆ ನೋಡೋಣ. ಇಂಪಾರ್ಟೆಂಟ್ ಫೀಚರ್ಸ್ಗಳು ಯಾವ್ಯಾವು ಅಂತೇಳಿ, ಲಕ್ಷಣಗಳು. ಫಸ್ಟ್ ಪಾಯಿಂಟ್ ಏನಂದ್ರೆ ಫ್ಯೂ ಸೆಲ್ಲರ್ಸ್ ಅಂದರೆ ಕೆಲವೇ ಜನ ಮಾರಾಟಗಾರರು. ಅವರು ಕೆಲವೇ ಜನ ಇದ್ದರೂ ಅವರು ಬೃಹತ್ ಒಂದು ಮಾರಾಟಗಾರರಾಗಿರ್ತಾರೆ. ಕೆಲವೇ ಜನ ಮಾರಾಟಗಾರರನ್ನು ಹೊಂದಿರತಕ್ಕಂಥ ಮಾರುಕಟ್ಟೆ ಈ ಒಂದು ಓಲಿಗೋಪೊಲಿ ಮಾರ್ಕೆಟ್ ಆಗಿದ್ದರೂ ಕೂಡ ಅವರು ಬೃಹತ್ ದೊಡ್ಡ ಫರ್ಮ್ಗಳು ಆಗಿರ್ತಾವೆ. ಅಂತಂದರೆ ಫಾರ್ ಎಕ್ಸಾಂಪಲ್ ಅಂತಂದರೆ ಆಟೋಮೊಬೈಲ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಕಾರು ಬೈಕ್ ತಯಾರಿಕಾ ಕಂಪನಿಗಳಿರ್ಬೋದು, ಅಥವಾ ಮೊಬೈಲ್ ತಯಾರಿಕಾ ಕಂಪನಿಗಳಿರ್ಬೋದು, ಅಥವಾ ಸಿಮೆಂಟ್ ತಯಾರಿಕಾ ಕಂಪನಿಗಳು ಇರ್ಬೋದು. ಅಂದರೆ ಟಾಟಾ ಆಗಿರ್ಬೋದು, ಟಾಟಾ ಆಗಿರ್ಬೋದು, ಮಹೀಂದ್ರ ಆಗಿರ್ಬೋದು, ಈ ರೀತಿ ಕಂಪನಿಗಳು ನಮ್ಮ ಭಾರತ ದೇಶದಲ್ಲಿವೆ. ಹಾಗೆ ಅದೇ ರೀತಿಯಾಗಿ ಮೊಬೈಲ್ ಅಥವಾ ಟೆಲಿಕಾಮ್ ಇಂಡಸ್ಟ್ರಿ ಅಂತ ಬಂತಂದರೆ ಸಿಮ್ ಕಾರ್ಡ್ ಅಥವಾ ಟೆಲಿಕಾಮ್ ಇಂಡಸ್ಟ್ರಿ ಅಂತ ಬಂತಂದರೆ ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ವೊಡಾಫೋನ್ ಅಥವಾ VI ಆಗಿರ್ಬೋದು, BSNL ಆಗಿರ್ಬೋದು. ಇವು ಕೆಲವೇ ಜನ ಇದ್ದರೂ ಕೂಡ ದೊಡ್ಡ ಫರ್ಮ್ಗಳು ಇವು ಆಗಿರ್ತವೆ. ಅದೇ ರೀತಿ ಇಲ್ಲಿ ಅಧಿಕ ಪ್ರಮಾಣದ ಬಾಯರ್ಸ್ ಇರ್ತಾರೆ. ಲಾರ್ಜ್ ನಂಬರ್ ಆಫ್ ಬಾಯರ್ಸ್ ಕೊಂಡುಕೊಳ್ಳೋರು ಇಲ್ಲಿ ಜಾಸ್ತಿ ಇರ್ತಾರೆ ಅಂತ ಅರ್ಥ. ಅದು ನೆಕ್ಸ್ಟ್ ಪಾಯಿಂಟ್ ಬಂತಂದರೆ ಇಂಟರ್ಡಿಪೆಂಡೆನ್ಸ್ ಇಲ್ಲಿ ಇರ್ತದೆ. ಇಂಟರ್ಡಿಪೆಂಡೆನ್ಸ್ ಅಂದರೆ ಪರಸ್ಪರ ಅವಲಂಬನೆ ಅಂತೇಳಿ. ಈ ಒಂದು ಮಾರ್ಕೆಟ್ನಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಂತಂದರೆ ಆ ಒಂದು ಮಾರ್ಕೆಟ್ನಲ್ಲಿ ಯಾರು ಮೇಜರ್ ಇರ್ತಾರೆ, ಯಾರು ಅತಿ ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ಶೇರನ್ನು ಹೊಂದಿರ್ತಾರೆ, ಅವರು ಏನು ಪ್ರೈಸನ್ನು ಇಡ್ತಾರಲ್ಲ ಅದನ್ನು ಫಾಲೋ ಮಾಡ್ತಕ್ಕಂಥ ಒಂದು ಪದ್ಧತಿ ಇಲ್ಲಿರ್ತದೆ. ಅಥವಾ ಯಾವುದೇ ಒಂದು ಡಿಸಿಷನನ್ನು ಮಾರ್ಕೆಟ್ ಸಿಚುವೇಶನ್ ನೋಡಿಕೊಂಡು ಎಲ್ಲರೂ ಸೇರಿ ಒಂದು ಕೊಲ್ಯೂಷನ್ ಮಾಡಿಕೊಂಡು ಅಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ಆಗಿರ್ತದೆ. ಇಲ್ಲಿ ಇಂಡಿಪೆಂಡೆಂಟ್ ಆಗಿ ನಾವು ಪ್ರೈಸ್ದು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರಗಳು ಇದ್ದರೂ ಕೂಡ ಯಾರೂ ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ಇಂಟರ್ ಡಿಪೆಂಡೆನ್ಸ್ ಆಗಿರ್ತವೆ. ಒಂದರ ಪ್ರೈಸು ಇನ್ನೊಂದು ಫಾರ್ಮ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದಾಗಿರ್ತದೆ. ಈ ಒಂದು ಮಾರ್ಕೆಟ್ನಲ್ಲಿ ಇಂಟರ್ ಡಿಪೆಂಡೆನ್ಸ್, ಪರಸ್ಪರ ಅವಲಂಬನೆ. ಮೂರನೇ ಪಾಯಿಂಟ್ ಏನಪ್ಪ ಅಂದ್ರೆ ಪ್ರೈಸ್ ರಿಜಿಡಿಟಿ. ಈ ಒಂದು ಮಾರ್ಕೆಟ್ನಲ್ಲಿ ಬೆಲೆಯ ಕಾಠಿಣ್ಯತೆ ಇರ್ತೈತಿ. ಅಂದರೆ ಬೆಲೆಯನ್ನು ಈಸಿಯಾಗಿ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಯಾಕೆ ಚೇಂಜ್ ಆಗಿಲ್ಲ ಅಂತಂತಂದರೆ, ಯಾರಾದರೂ ಬೆಲೆಯನ್ನು ಚೇಂಜ್ ಮಾಡಿದರೆ, ಹೆಚ್ಚು ಮಾಡಿದರೆ ಇನ್ನೊಂದು ಫರ್ಮು ಹೆಚ್ಚು ಮಾಡೋದಿಲ್ಲ. ಯಾರಾದರೂ ಬೆಲೆಯನ್ನು ಕಡಿಮೆ ಮಾಡಿದರೆ ಎಲ್ಲ ಫರ್ಮ್ ಕೂಡ ಇಲ್ಲಿ ಕಡಿಮೆ ಮಾಡ್ತೀವಿ. ಅಂತಂದ್ರೆ ಏನು, ನಾವು ಹೆಂಗೆ ವರ್ತಿಸ್ತೀವಿ ಆ ರೀತಿಯಾಗಿ ಇನ್ನೊಂದು ಫರ್ಮು ಇಲ್ಲಿ ವರ್ತಿಸೋದಿಲ್ಲ. ಸೊ ಆ ಕಾರಣದಿಂದ ಪ್ರೈಸ್ ರಿಜಿಡಿಟಿ, ಬೆಲೆಯ ಕಾಠಿಣ್ಯತೆ ಈ ಒಂದು ಮಾರ್ಕೆಟ್ನಲ್ಲಿ ಇರ್ತದೆ. ಎಂಟ್ರಿ ಬ್ಯಾರಿಯರ್ಸ್ ಇರ್ತದೆ. ಇನ್ನೊಂದು ಎಂಟ್ರಿ ಬ್ಯಾರಿಯರ್ಸ್, ಇಲ್ಲಿ ಪ್ರವೇಶಕ್ಕೆ ನಿಷೇಧ ಇರ್ತದೆ. ಪ್ರವೇಶದ ಏನಿರ್ತವೆ ಇಲ್ಲಿ ರೆಸ್ಟ್ರಿಕ್ಷನ್ಸ್ಗಳು ಈ ಒಂದು ಮಾರ್ಕೆಟಲ್ಲಿ ಇರ್ತವೆ. ರೆಸ್ಟ್ರಿಕ್ಷನ್ಸ್ ಇರ್ತವೆ. ಅಂದರೆ ಈ ಒಂದು ಮಾರ್ಕೆಟಿಗೆ ಎಂಟ್ರಿ ಆಗಬೇಕಂತಂದ್ರೆ ಬೃಹತ್ ಪ್ರಮಾಣದ ಹೂಡಿಕೆ ಬೇಕಾಗುತ್ತೆ, ಲಾರ್ಜ್ ಕ್ವಾಂಟಿಟಿ ಆಫ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಹೈಯರ್ ಟೆಕ್ನಾಲಜಿ ಬೇಕಾಗುತ್ತೆ, ವರ್ಕ್ ಫೋರ್ಸ್ ಬೇಕಾಗುತ್ತೆ, ಇಂಡಸ್ಟ್ರಿಯಲ್ ಏರಿಯಾ ಬೇಕಾಗುತ್ತೆ ಈ ಒಂದು ಮಾರ್ಕೆಟಿಗೆ. ಸೊ ಹಾಗಾಗಿ ಈಸಿಯಾಗಿ ಈ ಒಂದು ಮಾರ್ಕೆಟಿಗೆ ಪ್ರವೇಶ ನಮಗೆ ಸಿಗೋದಿಲ್ಲ. ಹಾಗೆ ಕೂಡ ಎಕ್ಸಿಟ್ ಕೂಡ ಈ ಒಂದು ಮಾರ್ಕೆಟ್ನಲ್ಲಿ ಆಗೋದು ಕೂಡ ಕಷ್ಟ ಆಗಿರ್ತದೆ. ಐದನೇ ಪಾಯಿಂಟ್ ಬಂತಂತಂದರೆ ಇಲ್ಲಿ ಕಿಂಕ್ಡ್ ಡಿಮಾಂಡ್ ಕರ್ವ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಬರ್ತದೆ. ಕಿಂಕ್ಡ್ ಡಿಮಾಂಡ್ ಕರ್ವ್, ಇಲ್ಲಿ ಬೇಡಿಕೆ ರೇಖೆ ಕೊಂಕಾಗಿರ್ತದೆ ಅಂತಂದರೆ ಮಾರ್ಕೆಟ್ ಪ್ರೈಸನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಯಾವುದು, ಒಂದು AR ಕರ್ವ್ ಏನಾಗಿರ್ತದೆ, ಡಿಮಾಂಡ್ ಕರ್ವ್ ಆಗಿರ್ತದೆ ಅಥವಾ ಪ್ರೈಸ್ ಕರ್ವ್ ಆಗಿರ್ತದೆ. ಎಲ್ಲ ಮಾರ್ಕೆಟ್ನಲ್ಲಿ ನಾವು ನೋಡ್ಕೊಂಡು ಬಂದಿದ್ವಿ. ಹಾಗೆ MR ಕರ್ವ್ ಕೂಡ ಇರ್ತದೆ. ಇಲ್ಲಿ AR ಕರ್ವ್ ಅಥವಾ ಡಿಮಾಂಡ್ ಕರ್ವ್ ಅನ್ನೋಂಥದ್ದು ಏನಾಗಿರ್ತದೆ, ಸ್ವಲ್ಪ ಬೆಂಡ್ ಆಗಿರ್ತದೆ. ಅದು ಯಾಕೆ ಬೆಂಡ್ ಆಗಿರ್ತದೆ ಅನ್ನೋದನ್ನು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡುವಾಗ ನೋಡೋಣಂತೆ.
ಇನ್ನು ಆರನೇ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಇಲ್ಲಿ ಸೆಲ್ಲಿಂಗ್ ಕಾಸ್ಟ್ ಮೇಲೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅಂತಂದರೆ ಸೆಲ್ಲಿಂಗ್ ಅಂತಂದರೆ ಮಾರಾಟದ ವೆಚ್ಚ ಈ ಒಂದು ಮಾರ್ಕೆಟಲ್ಲಿ ಅಧಿಕವಾಗಿರ್ತದೆ. ಮಾರಾಟದ ವೆಚ್ಚ ಅಧಿಕವಾಗಿರ್ತದೆ ಅಂತಂದರೆ ಅಡ್ವರ್ಟೈಸ್ಮೆಂಟ್ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅಂದರೆ ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ಅದಕ್ಕೆ ಈ ಒಂದು ಮಾರ್ಕೆಟ್ನಲ್ಲಿ ಇನ್ನೊಂದು 7 ಪಾಯಿಂಟ್ ಏನಪ್ಪ ಅಂತಂದ್ರೆ ಹೋಮೋಜೀನಿಯಸ್ ಮತ್ತು ಹಾಗೂ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಸಮಾನವಾದಂಥ ಗೂಡ್ಸ್ಗಳನ್ನು ಮಾರ್ತಾರೆ, ಹಾಗೆ ವಿಭಿನ್ನ ಗೂಡ್ಸ್ಗಳನ್ನು ಮಾರ್ತಾರೆ. ವಿಭಿನ್ನ ಈಗ ಸಿಮೆಂಟ್ ಇಂಡಸ್ಟ್ರಿ ಅದು ಹೋಮೋಜಿನಿಯಸ್, ಎಲ್ಲ ಕಡೆ ಒಂದೇ ಥರ ಸಿಮೆಂಟ್ ಸಿಗ್ತದೆ. ಅದರದ್ದು ಫಂಕ್ಷನ್ ಏನು, ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ. ಅದೇ ರೀತಿ ವಿಭಿನ್ನ ಅಂತಂದರೆ ಇದು ಕಾರ್ ಇಂಡಸ್ಟ್ರಿ ಇರ್ಬೋದು ಅಥವಾ ಆಟೋಮೊಬೈಲ್ ಇಂಡಸ್ಟ್ರಿ ಇರ್ಬೋದು. ಇಲ್ಲಿ ಎಲ್ಲ ಕಾರು ಒಂದೇ ಥರ ಇದ್ದರೂ ಅದರ ಫೀಚರ್ ಒಂದೇ ಥರ ಇದ್ದರೂ ಅದು ಬಳಕೆ ಆಗೋದು ಬೇರೆ ಬೇರೆ ವಿಷಯಗಳಲ್ಲಿ ಬಳಕೆ ಆಗ್ತದೆ. ಆ ಒಂದು ಕಾರಣದಿಂದ ವಿಭಿನ್ನ ವಸ್ತುಗಳನ್ನು ಮಾರ್ತಾ ಇರ್ತಾರೆ, ಹಾಗೆ ಏಕರೂಪ ವಸ್ತುಗಳನ್ನು ಈ ಒಂದು ಮಾರ್ಕೆಟ್ನಲ್ಲಿ ಮಾರ್ತಾ ಇರ್ತಾರೆ. ಇವೆಲ್ಲ ಏನಪ್ಪ ಅಂತಂದ್ರೆ ಓಲಿಗೋಪೊಲಿ ಮಾರ್ಕೆಟ್ ಅಥವಾ ಕೆಲಜನ ಸೌಮ್ಯ ಮಾರುಕಟ್ಟೆ ಫೀಚರ್ಸ್ಗಳಾಗಿದ್ದು. ಇನ್ನು ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಫೀಚರ್ ಕಿಂಕ್ಡ್ ಡಿಮಾಂಡ್ ಕರ್ವನ್ನು ನೋಡೋಣ. ಕಿಂಕ್ಡ್ ಡಿಮಾಂಡ್ ಕರ್ವ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈಸಿಯಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ನಿಮಗೆ. ಕಿಂಕ್ಡ್ ಡಿಮಾಂಡ್ ಕರ್ವ್ ಈ ಒಂದು ಕಾನ್ಸೆಪ್ಟನ್ನು 1939ರಲ್ಲಿ ಪೌಲ್ ಸ್ವೀಜಿ ಅವರು ಕೊಡ್ತಾರೆ. ಪೌಲ್ ಸ್ವೀಜಿ ಅವರು ಕಿಂಕ್ಡ್ ಡಿಮಾಂಡ್ ಕರ್ವ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಕೊಡ್ತಾರೆ. ಅವರು ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಇನ್ ಓಲಿಗೋಪೊಲಿ, ಬೆಲೆ ಮತ್ತು ಉತ್ಪನ್ನದ ನಿರ್ಧಾರ ಓಲಿಗೋಪೊಲಿ ಕೆಲಜನ ಸ್ವಾಮಿ ಮಾರುಕಟ್ಟೆಯಲ್ಲಿ ಹೇಗಾಗ್ತದ ಅಂತಂಥೇಳಿ ತಿಳಿಸ್ಕೊಡುವಾಗ ಈ ಒಂದು ಕಿಂಕ್ಡ್ ಡಿಮಾಂಡ್ ಕರ್ವ್ ಬಗ್ಗೆ ತಿಳಿಸ್ಕೊಡ್ತಾರೆ. ಕಿಂಕ್ಡ್ ಡಿಮಾಂಡ್ ಕರ್ವ್ ಅಂತಂದರೆ ಯಾವ ರೀತಿ ಬರ್ತದೆ, ಅಥವಾ ಕೊಂಕಾದ ಬೇಡಿಕೆ ರೇಖೆ ಅಂದರೆ ಯಾವ ರೀತಿ ಬರ್ತದೆ. ಇದು OX ಆಕ್ಸಸ್ ಆಗಿರಲಿ ಔಟ್ಪುಟ್, ಇದು OY ಆಕ್ಸಸ್ ಆಗಿರಲಿ ಪ್ರೈಸ್, ಕಾಸ್ಟ್ ಆ್ಯಂಡ್ ರೆವೆನ್ಯೂ. ಈಗ ನಾವು ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಮಾರ್ಕೆಟ್ನಲ್ಲಿ ಯಾವ ರೀತಿಯಾಗಿತ್ತು, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ಈ ರೀತಿಯಾಗಿತ್ತು, ಮೊನೋಪೊಲಿಯಲ್ಲಿ ಈ ರೀತಿಯಾಗಿತ್ತು, ಮೊನೋಪೊಲಿಸ್ಟಿಕ್ನಲ್ಲಿ ಈ ರೀತಿಯಾಗಿತ್ತು. ಏನು AR ಕರ್ವ್ಸ್ಗಳು, ಬೇಡಿಕೆ ರೇಖೆಗಳು. ಇದು ಪ್ರೈಸ್ ಆಗಿತ್ತು, ಇದೇ ಬೇಡಿಕೆ ರೇಖೆ ಆಗಿತ್ತು, ಇದೇ ಪ್ರೈಸು ಇದೇ ಬೇಡಿಕೆ ರೇಖೆ, ಇದೇ ಪ್ರೈಸು ಇದೇ ಬೇಡಿಕೆ ರೇಖೆ ಆಗಿತ್ತಾ. ಸೊ ಈ ರೀತಿಯಾಗಿದ್ದು. ಆದರೆ ಈ ಒಂದು ಮಾರ್ಕೆಟ್ನಲ್ಲಿ ಓಲಿಗೋಪೊಲಿ ಮಾರ್ಕೆಟ್ನಲ್ಲಿ ಯಾವ ರೀತಿ ಆಗ್ತದೆ ಅಂತಂದರೆ ಮೋರ್ ಎಲಾಸ್ಟಿಕ್ ಆಗಿರ್ತದೆ, ಆಮೇಲೆ ಲೆಸ್ ಎಲಾಸ್ಟಿಕ್ ಆಗಿರ್ತದೆ. ಈ ಒಂದು ಪಾಯಿಂಟಿಗೆ QP ಔಟ್ಪುಟ್ ಇಲ್ಲಿ ನಿರ್ಧಾರ ಆಗ್ತದೆ. A ಮತ್ತು B ಈ ಡಿಮಾಂಡ್ ಕರ್ವ್ ಏನಾಗಿರ್ತದೆ ಇಲ್ಲಿ ಕೊಂಕ್ ಆಗಿರ್ತದೆ, ಅನ್ನುವಂಥ ಒಂದು ಪಾಯಿಂಟ್ನಲ್ಲಿ. ಈ ಪಾಯಿಂಟಿಗೆ ಏನಾಗಿರ್ತದೆ, ಎಲ್ಲಿ ಕೊಂಕ್ ಆಗಿರ್ತದಲ್ಲ ಆ ಒಂದು ಪಾಯಿಂಟಿಗೆ ಏನಾಗಿರ್ತದೆ ಮಾರ್ಕೆಟ್ ಪ್ರೈಸ್ ಫಿಕ್ಸ್ ಆಗಿರ್ತದೆ. ಈ ಮಾರ್ಕೆಟ್ ಪ್ರೈಸ್ಗಿನ್ನ ಜಾಸ್ತಿನೂ ಮಾಡ್ಲಿಕ್ಕೆ ಬರತ್ತಿಲ್ಲ, ಕಡಿಮೆ ಮಾಡೋಕ್ಕೆ ಬರೋಂಗಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಇವರು. ಏನಪ್ಪ ಅಂದ್ರೆ ಈ ಮಾರ್ಕೆಟ್ ಅಬೋವ್ ಮಾರ್ಕೆಟ್ ಪ್ರೈಸ್, ಇದು ಮಾರ್ಕೆಟ್ ಪ್ರೈಸ್ ಆಯಿತು. ಪ್ರೈಸ್ ಮತ್ತು ಕ್ವಾಂಟಿಟಿ, ಈ ಒಂದು ಪ್ರೈಸ್ಗೆ ಈ ಒಂದು ಕ್ವಾಂಟಿಟಿನ ಆ ಒಂದು ಮಾರ್ಕೆಟ್ನಲ್ಲಿ ಸೆಲ್ ಮಾಡ್ತಾ ಇರ್ತಾರೆ. ಸೊ ಡಿಮಾಂಡ್ ಕರ್ವ್ ಅಬೋವ್ ದ ಮಾರ್ಕೆಟ್ ಪ್ರೈಸ್ ಏನಾಗಿರ್ತದೆ, ಮೋರ್ ಎಲಾಸ್ಟಿಕ್ ಆಗಿರ್ತದೆ. ಮೋರ್ ಎಲಾಸ್ಟಿಕ್, ಈ ಒಂದು ಪೋರ್ಷನ್ ಮೋರ್ ಎಲಾಸ್ಟಿಕ್ ಆಗಿರ್ತದೆ. ಡಿಮಾಂಡ್ ಕರ್ವ್ ಬಿಲೋ ದ ಮಾರ್ಕೆಟ್ ಪ್ರೈಸ್, ಈ ಮಾರ್ಕೆಟ್ಗೆ ಪ್ರೈಸಿಂದ ಬಿಲೋ ಇರ್ತದಲ್ಲ, ಕೆಳಗಡೆ ಇರ್ತದಲ್ಲ, ಅದು ಲೆಸ್ ಎಲಾಸ್ಟಿಕ್ ಆಗಿರ್ತದೆ. ಕಡಿಮೆ, ಮೋರ್ ಎಲಾಸ್ಟಿಕ್ ಅಂದರೆ ಹೆಚ್ಚಿನ ಸ್ಥಿತಿಸ್ಥಾಪಕತ್ವ ಅಥವಾ ಅಧಿಕ ಸ್ಥಿತಿಸ್ಥಾಪಕತ್ವ, ಲೆಸ್ ಎಲಾಸ್ಟಿಕ್ ಅಂದರೆ ಕಡಿಮೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರ್ತದೆ. ಸ್ಥಿತಿಸ್ಥಾಪಕತ್ವ ಅಂತಂದ್ರೇನು, ನಾವು ಪ್ರೈಸ್ ಚೇಂಜ್ ಹೆಂಗೆ ಮಾಡ್ತೇವಲ್ಲ ಅದರ ತಕ್ಕ ಹಾಗೆ ಕ್ವಾಂಟಿಟಿ ಚೇಂಜ್ ಆಗೋದು, ಅದಕ್ಕಿಂತ ಹೆಚ್ಚು ಚೇಂಜ್ ಆಗೋದು, ಅದಕ್ಕಿಂತ ಹೆಚ್ಚು ಅಥವಾ ಅದಕ್ಕಿಂತ ಕಡಿಮೆ ಚೇಂಜ್ ಆಗ್ತಾ ಇತ್ತಂದರೆ ಅದಕ್ಕೆ ಸ್ಥಿತಿಸ್ಥಾಪಕತ್ವ ಅಂತ. ನಾವು ಹೆಚ್ಚಿನ ಸ್ಥಿತಿಸ್ಥಾಪಕತ್ವ ಅಥವಾ ಕಡಿಮೆ ಸ್ಥಿತಿಸ್ಥಾಪಕತ್ವ ಏನಾಗ್ತದ. ಫಸ್ಟ್ ಸಿಚುವೇಶನ್ ನೋಡ್ರಿ, ಅಕಸ್ಮಾತ್ ಪ್ರೈಸ್ ಇನ್ಕ್ರೀಸ್ ಮಾಡ್ತಂದ್ರೆ ಪ್ರೈಸನ್ನು ಇನ್ಕ್ರೀಸ್ ಮಾಡಿದರೆ ಜಾಸ್ತಿ ಸೆಲ್ ಮಾಡಬೇಕು, ನಾವು ಲಾಭ ಜಾಸ್ತಿ ತೆಗೆದುಕೊಳ್ಬೇಕಂತೇಳಿ ಯಾವುದಾದ್ರೂ ಫರ್ಮು ಪ್ರೈಸನ್ನು ಇನ್ಕ್ರೀಸ್ ಮಾಡಿದರೆ, ಪ್ರೈಸನ್ನು ಈಗ P-ಇಂದ P1 ಪ್ರೈಸನ್ನು ಇನ್ಕ್ರೀಸ್ ಮಾಡಿದರೆ ನೋಡಿರಿ, ಪ್ರೈಸ್ ಇಷ್ಟೇ ಪ್ರಮಾಣದಾಗ ಇನ್ಕ್ರೀಸ್ ಆಗ್ಯದ, ಮತ್ತು ಕ್ವಾಂಟಿಟಿ ಡಿಮಾಂಡೆಡ್ ಅವ ಎಷ್ಟು ಕಳ್ಕೊಂಡನು. ಪ್ರೈಸ್ ಇನ್ಕ್ರೀಸ್ ಮಾಡಿದರೆ ಏನಾಗ್ತದೆ, ತೊಗೊಳ್ಳೋರ ಸಂಖ್ಯೆ ಕಡಿಮೆ ಆಗ್ತದೆ. ತೊಗೊಳ್ಳೋರ ಸಂಖ್ಯೆ ಕಡಿಮೆ ಆಗ್ತಂದ್ರೆ ಮಾರೋದು ಕಡಿಮೆ ಆಗುತ್ತೆ. ಸೊ ಅವನಿಗೆ ಎಷ್ಟು ಭಾಗ ಕಡಿಮೆ, ಪ್ರೈಸ್ ಎಷ್ಟು ಇನ್ಕ್ರೀಸ್ ಮಾಡಿದ್ದಲ್ಲ ಅದಕ್ಕಿಂತ ಹೆಚ್ಚಿನ ಭಾಗ ಅವೇನು ಮಾಡಬೇಕಾಗುತ್ತಾ, ಕಳ್ಕೊಳ್ಬೇಕಾಗ್ತದೆ. ಸೊ ಇದೇನಾಯಿತು, ಮೋರ್ ಎಲಾಸ್ಟಿಕ್ ಆಯಿತು. ಮೋರ್ ಎಲಾಸ್ಟಿಕ್, ಕಡಿಮೆ ಪ್ರೈಸ್ ಇನ್ಕ್ರೀಸ್ ಮಾಡಿದರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅವನು ಕ್ವಾಂಟಿಟಿ ಸೆಲ್ ಮಾಡೋದನ್ನು ಕಳ್ಕೊಳ್ಬೇಕಾಯಿತು. ಇದು Q1 ಆಯಿತು. ಸೊ ಏನಾಯ್ತು, ಈಗ ಇಲ್ಲಿ ಎಷ್ಟು ಹೆಚ್ಚಿಗೆ ಮಾಡಿದ್ದಲ್ಲ ಅದಕ್ಕಿಂತ ಹೆಚ್ಚಿಗೆ ಅವೇನು ಮಾಡಿದ, ಕಳ್ಕೊಂಡ. ಇನ್ನೊಂದು ಸಿಚುವೇಶನ್ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಲೆಸ್ ಎಲಾಸ್ಟಿಕ್, ಪ್ರೈಸನ್ನು
ಡಿಕ್ರೀಸ್ ಮಾಡಿದರೆ ಕಡಿಮೆ ಮಾಡಿದರೆ, ಸೊ ಪ್ರೈಸ್ ಹೆಚ್ಚಿಗೆ ಮಾಡಿದ್ದ ಯಾರೂ ಕೂಡ ಹೆಚ್ಚಿಗೆ ಮಾಡಲಿಲ್ಲ, ಅವೇನು ಮಾಡ್ತಾನೆ ಪ್ರೈಸನ್ನು ಕಡಿಮೆ ಮಾಡ್ತಾನೆ. ಪ್ರೈಸನ್ನು ಕಡಿಮೆ ಮಾಡಿ ಜಾಸ್ತಿ ವಸ್ತುಗಳನ್ನು ಸೆಲ್ ಮಾಡೋನು ಅಂತ ತಿಳ್ಕೊತಾನೆ. ನೋಡಿರಿ, ಪ್ರೈಸ್ ಪಿ ಇದ್ದಿದ್ದನ್ನು ಪಿ ನಾಟ್ ಮಾಡ್ತಾನೆ. ಪಿ ನಾಟಿಗೆ ಪ್ರೈಸನ್ನು ಕಡಿಮೆ ಮಾಡ್ತಾನೆ. ಪ್ರೈಸನ್ನು ಕಡಿಮೆ ಮಾಡಿ ಅವೇನು ಮಾಡ್ಬೇಕು ಅಂತಾನೆ ಹೆಚ್ಚಿನ ವಸ್ತುಗಳನ್ನು ಸೆಲ್ ಮಾಡ್ಬೇಕಂತಾನೆ. ಸೊ ಅವೆಷ್ಟು ಪ್ರೈಸ್ ಕಡಿಮೆ ಮಾಡಿದ್ದಲ್ಲ ಅದರಷ್ಟಕ್ಕಿಂತ ಜಾಸ್ತಿ ಆಗಬೇಕಾಗಿತ್ತು ಅವ್ನು ಸೆಲ್ ಮಾಡೋದು. ಆದರೆ ಏನಾಯಿತು, ಇಲ್ಲಿ ಸ್ವಲ್ಪ ಪ್ರಮಾಣ ಏನು ಮಾಡ್ತೀವಿ ಹೆಚ್ಚಿಗೆ ಮಾಡಬೇಕಾಗಿತ್ತು ಅವ್ನು. ನೋಡಿರಿ, ಪ್ರೈಸ್ ಇಷ್ಟು ಪ್ರಮಾಣವನ್ನು ಕಡಿಮೆ ಮಾಡಿದೆ, ಮಾರ್ಕೆಟ್ ಪ್ರೈಸಿಂದ ಇಷ್ಟು ಪ್ರಮಾಣವನ್ನು ಕಡಿಮೆ ಮಾಡಿದರೂ ಕೂಡ ಅವನಿಗೆ ಬರ್ತಕ್ಕಂಥ ಕ್ವಾಂಟಿಟಿ ಹೆಚ್ಚಿಗೆ ಎಷ್ಟೈತಿ, ಕೇವಲ ಇಷ್ಟೇ ಪ್ರಮಾಣದ ಐತಿ. ಪ್ರೈಸ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಕಳ್ಕೊತಾನೆ, ಕಡಿಮೆ ಮಾಡಿದ್ರೆ ಕಡಿಮೆ ಪಡ್ಕೊತಾನೆ. ಸೊ ಏನಾಗ್ತದೆ ಇಲ್ಲಿ, ಪ್ರೈಸ್ ಕಡಿಮೆ ಮಾಡಿದ್ದಕ್ಕೆ ಏನಾಯಿತು, ಅವ್ನು ಜಾಸ್ತಿ ಸೆಲ್ ಮಾಡಬೇಕಾಗಿತ್ತಲ್ಲ, ಇವಾಗ ಪ್ರೈಸ್ ಮಾಡಿದ್ದಕ್ಕೆ ಉಳಿದೆಲ್ಲ ಫರ್ಮ್ಗಳು, ಎ ಫರ್ಮ್ ಪ್ರೈಸ್ ಕಡಿಮೆ ಮಾಡಿದ್ದಕ್ಕೆ ಬಿ ಸಿ ಡಿ ಈ ಫರ್ಮ್ಗಳು ಏನು ಮಾಡಿಬಿಟ್ಟು ಪ್ರೈಸ್ ಕಡಿಮೆ ಮಾಡಿಬಿಟ್ಟು, ಸೊ ಹಾಗಾಗಿ ಏನಾಗುತ್ತೆ, ಅವನಿಗೆ ಬರ್ತಕ್ಕಂಥ ಹೆಚ್ಚಿನ ಕ್ವಾಂಟಿಟಿ ಸೆಲ್ಲಿಂಗ್ ಕಡಿಮೆ ಆಗುತ್ತೆ. ಸೊ ಈ ಎಲಾಸ್ಟಿಸಿಟಿ ಇಂದ ಏನಾಗುತ್ತೆ, ಮಾರ್ಕೆಟ್ ಡಿಮಾಂಡ್ ಕರ್ವ್ ಏನಾಗುತ್ತೆ, ಕೊಂಕಾಗುತ್ತೆ, ಅಂದರೆ ಬೆಂಡ್ ಆಗುತ್ತೆ. ಆನಂತರ ಈ ಒಂದು ಮಾರ್ಕೆಟ್ ಪ್ರೈಸ್ನಲ್ಲಿ ಎಮ್ ಆರ್ ಕರ್ವ್ ಯಾವ ರೀತಿ ಬರ್ತದೆ ಅನ್ನೋದನ್ನು ನೋಡೋಣ. ಎಮ್ ಆರ್ ಕರ್ವ್, ಈಗ ನಾವು ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಮಾಡಬೇಕಂದ್ರೆ ಏನು ಬೇಕು, ಎಮ್ ಆರ್ ಕರ್ವ್ ಬೇಕು. ಮೋರ್ ಎಲಾಸ್ಟಿಕ್ ಲೆಸ್ ಎಲಾಸ್ಟಿಕ್ ನಮ್ಗೆ ಗೊತ್ತದ. ಸೊ ಎಮ್ ಆರ್ ಕರ್ವ್ ಯಾವ ರೀತಿ ಬರ್ತದೆ, ನೀವು ಕಿಂಕ್ ಡಿಮಾಂಡ್ ಕರ್ವ್ ತಿಳಿಸ್ಬೇಕಂದ್ರೆ 2 ಗ್ರಾಫ್ ಹಾಕಬೇಕು ಇವನ್ನ. ಸೊ ಇದು ಪ್ರೈಸ್ ಕಾಸ್ಟ್ ರೆವೆನ್ಯೂ ಆಗಿರಲಿ, ಇದು ಔಟ್ಪುಟ್ ಆಗಿರಲಿ, ಸಿಂಪಲ್ ಕಾನ್ಸೆಪ್ಟ್. ಸೊ ನಮಗೆ ಗೊತ್ತಿರೋ ಹಾಗೆ ಏನದ, ಡಿಮಾಂಡ್ ಕರ್ವು ಕೊಂಕಾಗೈತಿ ಡಿಮಾಂಡ್ ಕರ್ವು, ಅದನ್ನು ನಾವು ಹಾಕೋಣಂತೀವಿ. ಕೊಂಕಾಗೈತಿ ಡಿಮಾಂಡ್ ಕರ್ವು. ಇಲ್ಲಿ ಮೋರ್ ಎಲಾಸ್ಟಿಕ್ ಆಗಿತ್ತು, ಇಲ್ಲಿ ಲೆಸ್ ಎಲಾಸ್ಟಿಕ್ ಆಗಿತ್ತು. ಸೊ ನಮ್ಮದು ಡಿಮಾಂಡ್ ಕರ್ವ್ ಏನಾಗಿತ್ತು, 2 ಭಾಗ ಆಗಿ ಒಡೆದಿತ್ತು. ಈಗ ಕೂಡಿಸಿದ್ರು ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಡಿಮಾಂಡ್ ಕರ್ವು ಇದಕ್ಕೆ ಹತ್ಕೊಂಡೇ ಬರ್ತದೆ, ಇದರಿಂದಲೇ ಬರ್ತದೆ. ಸೊ ಇದಕ್ಕೆ ಏನಂತ ಕೊಡೋನು, ಎ ಅಂತ ಕೊಡೋನು, ಇದಕ್ಕೆ ಬಿ ಅಂತ ಕೊಡೋನು, ಇಲ್ಲಿ ಎಲ್ಲಿ ಕೊಂಕಾಗೈತಲ್ಲ ಅದಕ್ಕೆ ಸಿ ಅಂತ ಕೊಡೋನು. ಸೊ ಇಲ್ಲಿ ಬೇಡಿಕೆ ರೇಖೆ ಕೊಂಕಾಗಿರೋದ್ರಿಂದ ನಮ್ಮ ಎಮ್ ಆರ್ ಕರ್ವ್ ಕೂಡ 2 ಬರ್ತವೆ. ಇಲ್ಲಿ ಈ ಎ ಸಿ ಡಿಮಾಂಡ್ ಕರ್ವಿಗೆ ಎ ಪಿ ಏನಾಯಿತು, ಎಮ್ ಆರ್ ಕರ್ವ್ ಆಯಿತು, ಅಂದರೆ ಒಂದು ಎಮ್ ಆರ್ ಕರ್ವ್ ಆಯಿತು. ಇದು ಮತ್ತೆ ಕಟ್ಟಾಗಿ ಇದು ಹಿಂಗೆ ಮುಂದುವರ್ತಾ ಹೋಗ್ತದೆ. ಇಲ್ಲಿ ಕೆ ಅಂತ ತಿಳ್ಕೊಡ್ರಿ, ಇದನ್ನು ಎಸ್ ಅಂತ ತಿಳ್ಕೊಡ್ರಿ. ಎಸ್ ಕೆ ಕರ್ವ್ ಇದು ಯಾವುದಕ್ಕೆ, ಸಿ ಬಿ ಡಿಮಾಂಡ್ ಕರ್ವಿಗೆ ಎಸ್ ಕೆ, ಸಿ ಡಿ ಡಿಮಾಂಡ್ ಕರ್ವ್ಗೆ ಎಸ್ ಕೆ ಎಮ್ ಆರ್ ಕರ್ವ್. ನೋಡ್ರಿ, ಡಿಮಾಂಡ್ ಕರ್ವ್ ಏನಾಗಿದೆ, ಕೊಂಕಾಗಿರೋದಕ್ಕೆ ನಮ್ಮ ಎಮ್ ಆರ್ ಕರ್ವ್ ಏನಾಯಿತು, ಸೆಗ್ಮೆಂಟ್ ಆಯಿತು, ಅಂದರೆ 2 ಭಾಗಗಳಾಗಿ ಒಡಿತಾ ಹೋಯಿತು. ಈ ಭಾಗ ಏನಾಗಿತ್ತು, ಅದು ಎ ಸಿ ಡಿಮಾಂಡ್ ಕರ್ವ್ಗೆ ಎಮ್ ಆರ್ ಕರ್ವ್ ಎ ಪಿ ಬಂತು, ಹಾಗೆ ಸಿ ಬಿ ಡಿಮಾಂಡ್ ಕರ್ವ್ಗೆ ಎಸ್ ಕೆ ಬಂತು. ಈ ಗ್ಯಾಪ್ ಯಾಕೆ ಬಂತಿದ್ದು, ವರ್ಟಿಕಲ್ ಗ್ಯಾಪು ಅಥವಾ ಲಂಬ ಗ್ಯಾಪ್ ಯಾಕೆ ಬಂತಪ್ಪ ಅಂತಂದರೆ ಡಿಫ್ರೆನ್ಸಸ್ ಆಫ್ ಎಲಾಸ್ಟಿಸಿಟಿ, ಅವುಗಳ ನಡುವಿನ ಸ್ಥಿತಿಸ್ಥಾಪಕತ್ವದ ಡಿಫರೆನ್ಸ್ ಇರೋದಕ್ಕೆ, ವ್ಯತ್ಯಾಸ ಇರೋದಕ್ಕೆ ಏನಾಯಿತು, ಈ ರೀತಿಯಾಗಿ ಗ್ಯಾಪು ಈ ಒಂದು ಮಾರ್ಕೆಟ್ನಲ್ಲಿ ಬಂತು. ಇದೇ ಗ್ಯಾಪ್ನಲ್ಲಿ ಏನಾಗ್ತಾ ಹೋಗ್ತಪ್ಪ ಅಂದರೆ ಎಮ್ ಸಿ ಕರ್ವ್ಗಳು ಹೋಗ್ತಾವೆ. ಎಮ್ ಸಿ ಕರ್ವ್ ಹೋಗ್ತಾವೆ. ಎಮ್ ಸಿ 1, ಎಮ್ ಸಿ 2, ಎಮ್ ಸಿ 3. ಸೊ ಎಮ್ ಸಿ 1 ಮತ್ತು ಎಮ್ ಸಿ 2, ಎಮ್ ಸಿ 3, ಎಮ್ ಸಿ ಈಕ್ವಲ್ಸ್ ಟು ಎಮ್ ಆರ್ ಎಲ್ಲ ಆಗಿರ್ತದಲ್ಲ, ಅಲ್ಲಿ ಈಕ್ವಿಲಿಬ್ರಿಯಮ್ ಆಗಿರ್ತದೆ, ನಮಗೆ ಗೊತ್ತಿರ್ತದೆ. ಎಮ್ ಸಿ ಕಟ್ಸ್ ಎಮ್ ಆರ್ ಫ್ರಮ್ ಬಿಲೋ, ಅದು ಕಂಡೀಷನ್ ಗೊತ್ತದೆ. ಸೊ ಈ ಒಂದು ಮಾರ್ಕೆಟ್ನಲ್ಲಿ ಈಕ್ವಿಲಿಬ್ರಿಯಮ್ ಆಗ್ತಾ ಹೋಗ್ತದೆ. ಇಲ್ಲಿ ಏನಾಗೋದಿಲ್ಲ, ಪ್ರೈಸನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ರೈಸ್ ರಿಜಿಡಿಟಿ ಇರ್ತದೆ. ಪ್ರೈಸ್ ರಿಜಿಡಿಟಿ ಆಗೈತೆ ಅಂತಂದರೆ ಇಲ್ಲಿ ವರ್ಟಿಕಲ್ ಅದ. ಸೊ ಎಮ್ ಸಿ ಕರ್ವ್ ನಾವು ಎಷ್ಟೇ ಚೇಂಜ್ ಮಾಡ್ಕೊತ ಹೋದರೂ ಕೂಡ ಅದರದ್ದು ಕ್ವಾಂಟಿಟಿ ಏನಾಗಲ್ಲ, ಚೇಂಜ್ ಆಗ್ತಾ ಹೋಗೋದಿಲ್ಲ. ಅದು ಎಷ್ಟು ಮಾರಬೇಕಾಗಿರುತ್ತಲ್ಲ ಅಷ್ಟೇ ಮಾರ್ತದೆ. ಇದೇನಾಗಿತ್ತಪ್ಪ ಕಾನ್ಸೆಪ್ಟ್ ಅಂತಂದ್ರೆ, ಇದು ಸ್ವಿಜಿ ಕಿಂಕ್ಡ್ ಡಿಮಾಂಡ್ ಕರ್ವ್ ಅಥವಾ ಬೆಂಡ್ ಆದ ಬೇಡಿಕೆ ರೇಖೆ. ಸಿಂಪಲ್ ಕಾನ್ಸೆಪ್ಟ್ ಅದ. ಇದೊಂದು ಗ್ರಾಫ್ ಹಾಕ್ರಿ, ಯಾಕೆ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೆ ಏನಾಗ್ತದೆ, ಪ್ರೈಸ್ ಡಿಕ್ರೀಸ್ ಮಾಡಿದ್ರೆ ಏನಾಗ್ತದೆ, ಎಮ್ ಸಿ ಕರ್ವ್ ಎಲ್ಲಿ ಬರ್ತಾವು ಅವುಗಳನ್ನ ತಿಳಿಸ್ಕೊಡ್ರಿ. ಎಮ್ ಆರ್ ಕರ್ವ್ ಹೆಂಗೆ ಸೆಗ್ಮೆಂಟ್ ಆಯಿತು, ಇಲ್ಲಿ ಯಾಕೆ ವರ್ಟಿಕಲ್ ಗ್ಯಾಪ್ ಬಂತು, ಸೊ ಪ್ರೈಸ್ ಆ್ಯಂಡ್ ಔಟ್ಪುಟ್ ಹೆಂಗೆ ನಿರ್ಧಾರ ಆಗ್ತದೆ ತಿಳಿಸ್ಕೊಡ್ರಿ. ಸೊ ಈ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.